ರಾಯರೆಡ್ಡಿ ಅವರೇ, 3 ವೈಫಲ್ಯಗಳನ್ನು ಹೇಳ್ಬೋದು. ಆ ವೈಫಲ್ಯ ಅನ್ನೋದೇ ಹೋದರೂ ಇಂತಿಂಥದ್ರಲ್ಲಿ ನಾವು ಇನ್ನೊಂದು ಸ್ವಲ್ಪ ಬೆಟರ್ ಪರ್ಫಾರ್ಮ್ ಮಾಡಬಹುದಾಗಿತ್ತು. ಡೆಫಿನೆಟ್ಲಿ. ಏನಾಗಿದೆ ನೋಡಿ, ನಮ್ಮ ಆಡಳಿತದ ವ್ಯವಸ್ಥೆಯಲ್ಲಿ ಈ ಮೊದಲಿಂದ ಕಂಪೇರ್ ಮಾಡ್ತಾ ಬಂದರೆ ಏನೊಂದು ಎಫಿಷಿಯನ್ಸಿ ಅಂತ ಏನು ಕರಿತೀವಲ್ಲ, ಎಫಿಷಿಯನ್ಸಿ ನಾಟ್ ಬಿಕಾಸ್ ಆಫ್ ಸಿದ್ದರಾಮಯ್ಯ ಗೌರ್ಮೆಂಟ್ ಆರ್ ಪ್ರಿವಿಯಸ್ ಗೌರ್ಮೆಂಟ್ ಆರ್ ದಿಸ್ ಥಿಂಗ್, ಸ್ವಲ್ಪ ಆಡಳಿತದಲ್ಲಿ ಬಿಗಿ ಹಿಡಿತ ಮತ್ತು ಕೊಡುವಂಥ ಇದನ್ನು ಜಾಸ್ತಿ ಆಗಬೇಕು, ಪರ್ಫಾರ್ಮೆನ್ಸ್ ಸರಿಯಾಗಿ ಆಗಬೇಕು. ಆ ಮಟ್ಟ ಇನ್ನೂ ಸುಧಾರಣೆ ಆಗಬೇಕಾಗಿದೆ. ಕೆಟ್ಟೋಗಿದೆ ಒಂದು ಹಂತದಲ್ಲಿ. ಯಾವಾಗಿಂದ ಕೆಟ್ಟು ಅಂದರೆ ಈ 2004 ಏನು ಈ ಸಮ್ಮಿಶ್ರ ಸರ್ಕಾರಗಳು ಬಂದು ನೋಡ್ರಿ, ಅವಾಗ ಈ ಶಾಸಕರನ್ನ ಖರೀದಿ ಮಾಡೋಕ್ಕೆ ಹೋದರು, ಶಾಸಕರನ್ನ ಅಡ್ಜಸ್ಟ್ ಮಾಡ್ಲಿಕ್ಕೆ ಹೋದರು, ಆಫೀಸರ್ಸ್ಗಳನ್ನು ಅವ್ರು ಹೇಳಿದ್ದನ್ನು ಹಾಕೋದು, ಈ ಟ್ರಾನ್ಸ್ಫರ್ ದಂಧೆ ಇದೆಯಲ್ಲ, ಇಟ್ ಈಸ್ ಅ ಬಿಗ್ ಇಂಡಸ್ಟ್ರಿ ಇನ್ ಕರ್ನಾಟಕ. ಹೌದು ಹೌದು. ವಿಚ್ ಎವರ್ ಗೌರ್ಮೆಂಟ್, ಇದು ನನ್ನ ಸರ್ಕಾರ ಹಿಂದಿನ ಸರ್ಕಾರ ಅಂತ ಹೇಳೋದಿಲ್ಲ, ಇಟ್ ಈಸ್ ಅನ್ ಇಂಡಸ್ಟ್ರಿ. ವ್ಯಾಪಕವಾದ ಭ್ರಷ್ಟಾಚಾರನೇ ಇದು. ಇದರಲ್ಲಿ ಮುಲಾಜಿನಲ್ಲೇ ಹೇಳಬೇಕಾಗ್ತದೆ. ಆ ಸರ್ಕಾರ ಈ ಸರ್ಕಾರ ಅಲ್ಲ. ಪ್ರಮಾಣ ಒಂದರಲ್ಲಿ ಜಾಸ್ತಿ ಇರ್ಬೋದು, ಪ್ರಮಾಣ ಕಡಿಮೆ ಇರ್ಬೋದು. ಇದು ಯಾವಾಗಿಂದ ಪ್ರಾರಂಭ ಆಯಿತು, ಆಡಳಿತ ಇದು ಕಡಿಮೆ ಆಗ್ತಾನೆ ಬಂದುಬಿಟ್ಟಿದೆ. ಆಮೇಲೆ ಜಾತಿ ಆಧಾರಿತವಾಗಿ ಪೋಸ್ಟಿಂಗ್ ಕೊಡೋದು ಇವೆಲ್ಲ ನಡೆದುಬಿಡ್ತು. ಯಾಕಂದರೆ MLAಗಳನ್ನು ಹ್ಯಾಪಿ ಇಡಬೇಕು, ಮಿನಿಟ್ರನ್ನ ಹ್ಯಾಪಿ ಇಡಬೇಕು ಅಂಥೇಳಿ. ಹೀಗಾಗಿ ನಾವೇನು ಹಿಂದೆ ಒಂದು ಎಫಿಷಿಯೆಂಟಾಗಿ ಗವರ್ನೆನ್ಸನ್ನು ಮಾಡ್ತಾಯಿದ್ವಿ, ಇದು ಕಾಲಾಂತರದಿಂದ ಕಡಿಮೆ ಆಗ್ತಾ ಬಂದಿದೆ. 2013ರಿಂದ 18 ಸಿದ್ದರಾಮಯ್ಯನವರ ಗವರ್ನೆನ್ಸನ್ನು ಇದಕ್ಕೆ ಕಂಪೇರ್ ಮಾಡಿದರೆ ಎಸ್, ಆದರೆ ನಾನು ಕಾಲಾಂತರದಿಂದ ಕಡಿಮೆ ಆಗ್ತಾ ಬಂದಿದೆ ಅಂದರೆ ದಟ್ ಮೀನ್ಸ್ ವಾಟ್ ಇಟ್ ಮೀನಿಂಗ್ ಕಂಪೇರ್ ಟು ಪ್ರೀವಿಯಸ್ ಕಡಿಮೆ ಆಗ್ತಾ ಬಂದಿದೆ. ಅದರ ಅರ್ಥ ಸಿದ್ದರಾಮಯ್ಯ ವಿಫಲರಾಗಿದ್ದಾರಂತ ಅಲ್ಲ, ಬಿಕಾಸ್ ಆಫ್ ದ ಕೊಲ್ಯಾಪ್ಸ್ ಆಫ್ ದ ಸಿಸ್ಟಮ್. ಅದನ್ನು ತರಲಿಕ್ಕೆ ಏನು ಮಾಡಿದ್ದೇವೆ, ಅದು ಭಾಳ ಮುಖ್ಯ. ನೋಡಿ, ಈಗ 5 ಪ್ರಮುಖವಾದಂಥ ಇಲಾಖೆಗಳು, ನಾನು ಆನೆಸ್ಟಾಗಿ ಹೇಳ್ತೀನಿ, ಸಿದ್ದರಾಮಯ್ಯನವರು ಪ್ರಾಮಾಣಿಕವಾಗಿ ಒಪ್ಕೊಳ್ತಾರೆ ಅದನ್ನು. ಏನು ಮಾಡೋದಪ್ಪ, ಈ ವರ್ಗಾವಣೆಯಲ್ಲಿ ಆಗ್ತಿರುವಂಥ ಭ್ರಷ್ಟಾಚಾರ, ಆಡಳಿತದ ಇದನ್ನು ಸರಿ ಮಾಡಲೇಬೇಕು ಅನ್ನೋದು ಸಿದ್ದರಾಮಯ್ಯನಿಗೊಂದು ಹಠ ಇದೆ. ನಾವು ಒಪ್ಪಲೇಬೇಕು ಸಿದ್ದರಾಮಯ್ಯನ. ಒಂದು ಜನಪರ ಕಳಕಳಿ ಇದೆ ಆ ವ್ಯಕ್ತಿ ಹತ್ರ. ಆಡಳಿತ ಮಾಡಬೇಕಲ್ಲ, ನನಗೆ ಇದು ನಿಲ್ಲಿಸಲೇಬೇಕಲ್ಲ ಅನ್ನೋದು ನನ್ನ ಜೊತೆಗೆ ಚರ್ಚೆ ಮಾಡ್ತಾ ಇರ್ತಾರೆ. ಅದಕ್ಕೆ ನಾವು ಕೊಟ್ಟಂಥ ಸಲಹೆಯನ್ನು ಅವ್ರು ಒಪ್ಕೊಂಡ್ರು. ಓಕೆ. ಈಗ ನೋಡಿ, ನಿಮಗೆ ಲಾಸ್ಟ್ ಟೈಮ್ ನಾನು ಹೇಳಿದೆ, ಎಕ್ಸೈಸ್ ಡಿಪಾರ್ಟ್ಮೆಂಟು ಈ ವರ್ಷ ಮತ್ತೆ ಸೂಪರ್ಡೆಂಟ್ವರೆಗೆ ತಂದಿದ್ದೇವೆ. ಅಂದರೆ ಟ್ರಾನ್ಸ್ಫರ್ಸ್ ಇದಕ್ಕೆ ದುಡ್ಡಿಲ್ಲ. ಮೊದಲು ಈ ಎಕ್ಸೈಸ್ ಇನ್ಸ್ಪೆಕ್ಟರ್ಗಳವರೆಗೆ ಮಾತ್ರ ಇತ್ತು. ಅದರರ್ಥ ನಿಂತುಬಿಟ್ಟಿತ್ತು ಲಂಚ ಅಂತ ನಾನು ಹೇಳ್ತಿಲ್ಲ. ಈಗ ಒಂದು ಅಪ್ ಟು ಸೂಪರ್ಡೆಂಟ್ ತಿನ್ನಂಗಿಲ್ಲ. ಯಾಕೆ ಮೊನ್ನೆ ಒಂದು ಪ್ರಕರಣಗಳಾದವಲ್ಲ, ಈ ಸೂಪರ್ಡೆಂಟ್ ಮಾಡಿದರು. ಅದನ್ನು ಕೌನ್ಸಿಲಿಂಗ್ ಎಫೆಕ್ಟಿವ್ ಆಗಿ ಕಳೆದ ವರ್ಷ ಮಾಡಿದ್ರಿಂದ ಪರಿಣಾಮಕಾರಿ ಆಗಿರಲಿಲ್ಲ. ಈ ವರ್ಷ ಅದಕ್ಕೆ ಒಂದು ರೂಲ್ಸ್ ಮಾಡಿದರು. ಬರೀ ನಾವು ಬಜೆಟಲ್ಲಿ ಓದಿದ ತಕ್ಷಣ ಆಗಲ್ವಲ್ಲ, ನೀವು ಕೇಳಿದ್ದೀರಿ ಲಾಸ್ಟ್ ಟೈಮ್ ಇದ್ರೆ, ಅದಕ್ಕೆ ನಾನು ಹೇಳ್ತೀನಿ. ಅದಕ್ಕೆ ಈಗ ಒಂದು ರೂಲ್ಸ್. ಒಬ್ಬ ಮಿನಿಸ್ಟರ್ ಜೊತೆ ಮೊನ್ನೆ ಊಟಕ್ಕೆ ಕೂತ್ಕೊಂಡಿದ್ದೆ ನಾನು. ಅವ್ರದ್ದು ಇಲಾಖೆಯಿಂದ ಒಂದು ಟ್ರಾನ್ಸ್ಫರ್ ಲಿಸ್ಟ್ ಬಂದಿತ್ತು. ಇದು ಏನು ರೀ ಹಿಂಗೆ ಮಾಡಿಟ್ಟಿದ್ದೀರಿ ಅಂದೆ ನಾನು. ಅವ್ರ ಮೊಬೈಲ್ ತೆಗೆದು ವಾಟ್ಸಪ್ ಚಾಟ್ನಲ್ಲಿ ತೋರಿಸೋದು, ಸರ್ ಹಿಂಗೆ ಲಿಸ್ಟ್ ಬರ್ತಾವೆ ನಮಗೆ, ನಾವು ಮಾಡಬೇಕಾಗತ್ತೆ ಸರ್, ನಮ್ಮದು ಒಂದೇ ಒಂದು ಹೆಸರು ನಮ್ಮದಿಲ್ಲ ಇದರಲ್ಲಿ ಅಂತ. ಲಿಸ್ಟ್ ಎಲ್ಲಿಂದ ಬಂತು ಅನ್ನೋದರ ಹೆಸರು ಕೂಡ, ಕಳಿಸಿದವರ ಹೆಸರು ಕೂಡ ಮೊಬೈಲ್ನಲ್ಲಿ ಸೇವ್ ಆಗಿತ್ತು. ಆದ್ದರಿಂದ ಇನ್ ಥಿಯರಿ ಇನ್ ಪ್ರಾಕ್ಟಿಕಲ್ ವ್ಯತ್ಯಾಸಗಳು ಬಹಳ ಇರ್ತವೆ. ಈಗ ಕೌನ್ಸಿಲಿಂಗಿಗೆ ಹೆಂಗೆ ಈಗ ಟೀಚರ್ದು ಮೊದಲು ಟ್ರಾನ್ಸ್ಫರ್ಸು ಚಿಲ್ಲರೆ ಬಲ್ಲರೆ ಟ್ರಾನ್ಸ್ಫರ್ಗೆ ದುಡ್ಡು ತೊಗೊಂಡು ಮಾಡ್ತಿದ್ರು ಅವಾಗ ಟೀಚರ್ಸು. 10,000 15,000 ಇತ್ತು. ಇಲ್ಲಿ 10 ಲಕ್ಷ 15 ಲಕ್ಷ ಇಲ್ಲಿದೆ ಇತ್ತಲ್ಲ, ಅದೆಲ್ಲ ಕಟ್ ಆಗ್ತಾಯಿದೆ ಈಗ. ಯಾವುದು ಎಕ್ಸೈಸ್ ಹೋಯ್ತು, ಕಮರ್ಷಿಯಲ್ ಟ್ಯಾಕ್ಸ್ ಹೋಯ್ತು, ಇನ್ನು ಮೈನ್ಸ್ ಆ್ಯಂಡ್ ಜಿಯಾಲಜಿ ಇದೆ, ಅದು ಕೌನ್ಸಿಲಿಂಗ್ ಆಗಬೇಕು. ಇವೆಲ್ಲ ಅಧಿಕಾರಿಗಳು ದೊಡ್ಡ ಕೈವಾಡನೆ ಇದೆ. ಬರೀ ನೀವು ರಾಜಕಾರಣಿಗಳು ನಾವು ಅಷ್ಟೇ ಅಂತಲ್ಲ, 90% ನಮ್ಮ ಹಿಂದಿರ್ತಾರಲ್ಲ ಅಧಿಕಾರಿಗಳು, ಮುಂದೆ ನಾವಿರ್ತೇವೆ ಫ್ರಂಟ್ ಸೀಟಲ್ಲಿ. ಅವ್ರು ತಿಂದಿದ್ದು ಕಾಣೋದಿಲ್ಲ, ನಾವು ತಿಂದಿದ್ದೇ ಕಾಣಿಸ್ತದೆ. ಅದಕ್ಕೆ ಇವೆಲ್ಲ ಹೋಗ್ಬೇಕು ಅನ್ನೋದ್ರ ಸಲುವಾಗಿಯೇ ಇವತ್ತು ಸರ್ಕಾರ ವಿಧಾನಸಭೆಯಲ್ಲೇ ಓಟ್ ಹಾಕ್ಸ್ಬಿಟ್ಟಿದ್ದೀವಿ. ಏನು ತೆಗಿಯೋಕ್ಕೆ ಬರಲ್ಲ ಇನ್ನು. ಈ PDOಗಳು ನೋಡಿ, PDOಗಳದ್ದು ಮಾಡಿದ್ದೇವೆ, ಶಾಸಕರು ಗಲಾಟೆ ಮಾಡ್ತಾಯಿದ್ದಾರೆ. ಸಬ್ ರಿಜಿಸ್ಟ್ರದ್ದು ಮಾಡಿಬಿಟ್ಟಿದ್ದೇವೆ. ತಹಸೀಲ್ದಾರಿಗೆ ತರಬೇಕಂದ್ರು ಮತ್ತು ತಹಸೀಲ್ದಾರಿಗೆ ತಂದರೆ MLAಗಳು ಎದ್ದು ಕೊಡ್ತಾರೆ, ಸಬ್ ಇನ್ಸ್ಪೆಕ್ಟರ್ ತಂದರೆ ಎದ್ದು ಕೊಡ್ತಾರೆ. ಇನ್ನೂ ಸ್ವಲ್ಪ ಇದೆ, ಕಾಲದಲ್ಲಿ ಬರ್ತದೆ ಅಂತ ಈ ಪ್ರತಿ ವರ್ಷ ಸ್ವಲ್ಪ ಮಾಡ್ತೀವಿ. ಈಗ 5 ಇಲಾಖೆಯಲ್ಲಿ ಕಮರ್ಷಿಯಲ್ ಟ್ಯಾಕ್ಸಲ್ಲಿ ಟೋಟಲ್ ಈಗ ಈ ಲಂಚದ ವ್ಯವಹಾರ 5ರ ಮಟ್ಟದಲ್ಲಿ ನಿಂತಿದೆ. ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಇದೆ.
ಎಲ್ಲಿ ಅಂಗಡಿಗೆ ಹೋಗಿ ವಸೂಲಿ ಮಾಡ್ತಾರೆ, ಯಾರು ಇನ್ಸ್ಪೆಕ್ಟರ್ಗಳು ಹೆದರಿಸ್ತಾರೆ, ಇದನ್ನೆಲ್ಲ ಮಾಡ್ತಾರೆ. ಅದಕ್ಕೆ ಈ ಸೂಪ್ರೆಂಟ್ ಲೆವೆಲಲ್ಲಿ ಇವೆಲ್ಲ ಆದಾಗ ಒಂದೇ ಸಾರಿ ನಿಲ್ಲೋದಿಲ್ಲ ಭ್ರಷ್ಟಾಚಾರ. ಮಜಾ ಮಾಡಿಬಿಟ್ಟಿರ್ತಾರೆ, ಒಂದೇ ಸಾಲ ನಿಲ್ಲೋದ್ರೆ ಅವನು ಕಷ್ಟ ಅಲ್ಲ. ಅದಕ್ಕೆ ವಿಧಾನಸೌಧದ ಮೂರನೇ ಜೀವನಾನುಭವಗಳಿಂದ ಬರುತ್ತೆ. 3 ದಿನಗಳಿಂದ ಒಬ್ಬ ಎಕ್ಸೈಸ್ ಇನ್ಸ್ಪೆಕ್ಟರ್ ಬಂದಿದ್ರು ನನಗೆ ಈ ಆರೋಪಗಳ ಬಗ್ಗೆ ಇನ್ನೂ ನಿಲ್ಲಬೇಕು. ಎಕ್ಸೈಸ್ ಇನ್ಸ್ಪೆಕ್ಟರ್ ಒಬ್ರು ಬಂದಿದ್ರು, ಈ ಆರೋಪಗಳ ಬಗ್ಗೆ ಕೇಳಿದೆ. ತುಂಬ ಹರಾಸ್ ಮಾಡ್ತೀರಂತಲ್ರಿ ನೀವು ಬಾರ್ ಓನರ್ಗಳನ್ನು ಅವ್ರನ್ನ ಅಂದರೆ 49,000 ಕೋಟಿ ಕಲೆಕ್ಟ್ ಮಾಡಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ದಾರೆ ಸರ್. ನಾವು ಒತ್ತಡ ಹಾಕದೇ ಇದ್ರೆ ಇನ್ನೆಲ್ಲಿಂದ ಅದಕ್ಕೂ ಲಂಚಕ್ಕೂ ಸಂಬಂಧ ಇಲ್ಲ. ನಮ್ದು ಈ ವರ್ಷ ಇರೋದು 45,000 ಕೋಟಿ ಇದೆ. ಅದು ಸೇಲ್ ಮೇಲೆ ಸಂಬಂಧ. ಸೇಲ್ ಮಾಡಿ ಅಂತ ಪ್ರೆಷರ್ ಹಾಕ್ತೀವಿ ಅಷ್ಟೇ ನಾವು. ಸೇಲ್ ಅವ್ರು ಮಾಡ್ರಿ ಅಂತಂದ ತಕ್ಷಣ ಹೆಂಗೆ ಸೇಲ್ ಮಾಡ್ತಾರೆ? ಅಂಗಡಿಯಲ್ಲಿ ಬಂದು ಅವ್ರು ಪರ್ಚೇಸ್ ಮಾಡೋದು ಹೊರತು ಅವ್ರು ಹೆಂಗೆ ಒತ್ತಾಯ ಮಾಡ್ತಾರೆ? ಅವರು ಒತ್ತಾಯ ಮಾಡ್ಲಿಕ್ಕೆ ಆಗಲ್ಲ. ಅವ್ರು ಹೇಳೋದು ಹೋಗಿ ಒತ್ತಾಯ ಏನು ಮಾಡ್ತಾರೆ ಅಂದರೆ ನಿಮ್ಮ ಸೇಲನ್ನು ಸರಿಯಾಗಿ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಹೊರತು ಅಲ್ಲ. ಮೊದಲೆಲ್ಲ ಇತ್ತದು ಲಂಚ ತಿಂದು ಎಲ್ಲ ಮಾಡ್ತಾಯಿದ್ರು. ಈಗ ಅಲ್ಲಿ ಕಡಿಮೆ ಆಗ್ತಾ ಇದೆ. ಬಟ್ ಇಟ್ ಮೇ ಟೇಕ್ 1 year 2 year. ನ್ಯಾಚುರಲ್ ಇಲ್ಲ, ಒಂದೇ ಸಾರಿ ಕಟ್ ಆಫ್ ಆಗೋದು ಕಷ್ಟ ಇದೆಯಲ್ಲ. ಓಕೆ, ವೈಫಲ್ಯತೆಗಳು ಪ್ರಶ್ನೆ. ಬಿಫೋರ್ ಗೋಯಿಂಗ್ ಟು ದ ಕ್ವಿಕ್ ಆನ್ಸರ್, ಭ್ರಷ್ಟಾಚಾರ ಈ ಹಿಂದೆ ಯಡಿಯೂರಪ್ಪನವರು ಬೊಮ್ಮಾಯಿ ಅವರ ಸರ್ಕಾರದ ಅವಧಿಗೂ ಈ ಅವಧಿಗೂ ಕಡಿಮೆ ಆಗಿದೆ ಅಂತ ನೀವು ಧೈರ್ಯವಾಗಿ ಹೇಳ್ತೀರಾ? ಭ್ರಷ್ಟಾಚಾರ ನಾನು ಕಡಿಮೆ ಆಗಿದೆ ಅನ್ನೋಂಥ ಮಾತನ್ನು ನಾನು ಹೇಳ್ತಾ ಇಲ್ಲ. ಅತಿ ಪೀಕ್ ಹೋಯ್ತು ಯಡಿಯೂರಪ್ಪನವ್ರ ಕಾಲದಲ್ಲಿ. ಬೊಮ್ಮಾಯಿಯವ್ರದ್ದು ಎಫೆಕ್ಟಿವ್ ಗವರ್ನೆನ್ಸ್ ಇರಲಿಲ್ಲ. ಅದು ಕಂಟಿನ್ಯೂ ಆಗ್ತಾ ಬಂತು ನಮ್ಮ ಸರ್ಕಾರದಲ್ಲಿ. ಅದಕ್ಕೆ ನಾನು ಹೇಳಿದ್ದು ಇದನ್ನು ತಡೀಲಿಕ್ಕೆ ಪರಿಣಾಮಕಾರಿಯಾದಂಥ ಕಾನೂನಿನ ಕ್ರಮಗಳನ್ನು ಈಗ ನಾವು ತರ್ತಾ ಇದ್ದೀವಿ. ಅದರ ಅರ್ಥ ಏನು? ಇಟ್ ಹ್ಯಾಸ್ ಬಿನ್ ಕಂಟಿನ್ಯೂಡ್. ನಾವು ಭ್ರಷ್ಟಾಚಾರ ನಮ್ಮ ಸರ್ಕಾರದಲ್ಲಿ ಇಲ್ಲವೇ ಇಲ್ಲ, ಎಲ್ಲ ಸರಿ ಇದೆ ಇಲ್ಲ ಅಂತ ನಾವು ಪ್ರಶ್ನೆ ಕೇಳಿದ್ರೆ ನಮ್ದು ಆತ್ಮವಂಚನೆ ಆಗುತ್ತೆ. ಇಲ್ಲವೇ ಇಲ್ವಾ? ಕಡಿಮೆ ಆಗಿದೆಯಾ ಅಂತ ಕೇಳಿದೆ ಅಷ್ಟೇ. ಕಡಿಮೆ ಆಗುವಂಥ ಪ್ರಾಮಾಣಿಕ ಪ್ರಯತ್ನಗಳು ನಡೆದಿದ್ದೇವೆ ಸರ್ಕಾರ ಮಟ್ಟದಲ್ಲಿ. ಓಕೆ, ಎಸ್. ಇದು ಇದನ್ನೆಲ್ಲ ಮುಂದಿನ ಮಾಡ್ಕೊಂಡು ಹೋಗ್ಬೇಕು. ಇದು ನೋಡಿ, ನಾನು ಹೇಳಿದ್ದು ನಿಮ್ಗೆ 20 ವರ್ಷದಿಂದ ಮಿತಿ ಮೀರಿ ಹೋಗಿಬಿಟ್ಟಿದೆ. ಮೊದಲು ಲಂಚ ಇಷ್ಟಿರಲಿಲ್ಲ, ಚುನಾವಣೆ ವೆಚ್ಚಗಳು ಇಷ್ಟಿರಲಿಲ್ಲ. ನೋಡಿ, MLAಗಳು ಕೂಡ ಇವತ್ತು ಆನೆಸ್ಟಾಗಿ ಮಾತಾಡಬೇಕಾದ್ರೆ, ಈಗ ನಾನು 1985 MLA ಆದವನಂತು. ಅವತ್ತೆಷ್ಟು ಖರ್ಚು ಮಾಡ್ತಾ ಇದ್ವಿ, ಇವತ್ತು ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ MLA? ಮೊನ್ನೆ ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಎಷ್ಟು ಖರ್ಚು ಮಾಡಿದ್ರಿ? ಅವೆಲ್ಲ ಹೇಳೋಕ್ಕಾಗುತ್ತೇನ್ರಿ? ಮಾಡಿದೆವಪ್ಪ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.